ಸೊ ಮದುವೆ ಆದಮೇಲೆ ತುಂಬ ಜನಕ್ಕೆ ಹನಿಮೂನ್ಗೆ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಎಷ್ಟೊಂದು ಡ್ರೀಮ್ಸ್ ಮತ್ತು ಫ್ಯಾಂಟಸಿ ಎಲ್ಲ ಇರುತ್ತೆ. ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದು ನಾನು ಪೂರಿ ಜಗನ್ನಾಥ ರಥಯಾತ್ರೆ ನೋಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಅದಕ್ಕೋಸ್ಕರ ನಾನಿಲ್ಲಿ ಹೈದ್ರಾಬಾದಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ ಭುವನೇಶ್ವರ್ಗೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ನನ್ನ ಹಸ್ಬೆಂಡ್ ನಾನು ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಸ್ ಅ ಟ್ರೆಕರ್ ಆ್ಯಂಡ್ ಟ್ರಾವೆಲರ್ ಕೂಡ. ಆ್ಯಂಡ್ ನಾನಿಲ್ಲಿ ಬ್ಯಾಂಗ್ಳೂರಿಂದ ಕೂಡ ನೀವು ಪೂರಿಗೆ ಹೇಗೆ ಹೋಗೋದು ಬೈ ಫ್ಲೈಟಲ್ಲಿ ಅಂತ ಹೇಳಿ ನಾನು ನಿಮಗೆ ಮೆನ್ಷನ್ ಕೂಡ ಮಾಡಿದ್ದೀನಿ, ಒಳ್ಳೆ ಗೈಡ್ ಕೂಡ ಕೊಟ್ಟಿದ್ದೀನಿ. ನೋಡ್ತಾ ಇರಿ ಹಾಗೆ ವಿಡಿಯೋನ. ಸೊ ನಾವಿಲ್ಲಿ ಪೂರಿ ಜಗನ್ನಾಥ ರಥಯಾತ್ರೆ ನಡಿಬೇಕಾದ್ರೆ 15 ಡೇಸ್ ಬ್ಯಾಕ್ ಇಲ್ಲಿ ನಮಗೆ ದರ್ಶನ ಸಿಗೋದಿಲ್ಲ. ಬಟ್ ಅದು ನನಗೆ ಮರ್ತು ಹೋಗ್ಬಿಟ್ಟಿತ್ತು. ಬಟ್ ಲಕ್ಕಿಲಿ ನನಗೆ ರಥಯಾತ್ರೆ ಬ್ಯಾಕ್ ಡೇ ಅಂದರೆ ಹಿಂದಿನ ದಿನ ಸಂಜೆ ನನಗೆ ದರ್ಶನಕ್ಕೆ ಪರ್ಮಿಷನ್ ಸಿಗುತ್ತೆ. ಸೊ ಅವತ್ತಿನ ದಿನ ಎಲ್ಲರಿಗೂ ಕೂಡ ಪರ್ಮಿಷನ್ ಸಿಗುತ್ತೆ. ಸೊ ಯಾರಾದರೂ ನೀವು ದರ್ಶನ ಟೆಂಪಲಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ರಥಯಾತ್ರೆ ಹಿಂದಿನ ದಿನ ಈವ್ನಿಂಗ್ ಮಾಡ್ಬೋದು. ಬಟ್ ಹೆವಿ ಕ್ರೌಡ್ ಇರುತ್ತೆ. ಸೊ ಫೈನಲಿ ಇಲ್ಲಿ ಫ್ಲೈಟ್ ಟೇಕ್ ಆಫ್ ಆಗ್ತಾ ಇದೆ. ನಾನಿಲ್ಲಿ ಹೈದ್ರಾಬಾದ್ ಟು ಭುವನೇಶ್ವರ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನ್ನ ಜರ್ನಿ ಅವರ್ಸ್ ಬಂದುಬಿಟ್ಟು 1.5 hour ಆಗಿರುತ್ತೆ. ಸೊ ನೀವು ಕೂಡ ಬ್ಯಾಂಗ್ಳೂರಿಂದ ಜರ್ನಿ ಮಾಡಬೇಕು ಅಂತ ಅಂದರೆ ನಿಮಗೆ ಇಷ್ಟೇ ಅವರ್ಸ್ ಬೇಕು ಅಂದರೆ ಇಟ್ಸ್ ಡಿಪೆಂಡ್ ಅಪಾನ್ ಏರ್ಲೈನ್ಸ್. ನೀವು ಯಾವ ಫ್ಲೈಟ್ನ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನಂತೂ ಇಲ್ಲಿ ತುಂಬ ಎಕ್ಸೈಟ್ ಆಗಿದ್ದೆ. ಸೊ ಆ್ಯಂಡ್ ನೋಡಿದ್ರೆ ಪಕ್ಕದಲ್ಲಿ ನನ್ನ ಹಸ್ಬೆಂಡ್ ಇಲ್ಲಿ ಫುಲ್ ಫ್ಲ್ಯಾಟ್ ಆಗಿದ್ರು. ನಾನು 1 hour ಮೇಲಾಗಿದ್ದರೆ ನಾನು ಕೂಡ ಮಲಗ್ತಾ ಇದ್ದೆ. ಬಟ್ ನಾನಿಲ್ಲಿ ಸಾಂಗ್ಸ್ ಕೇಳ್ತಾ ಇದ್ದೀನಿ, ಗೋವಿಂದನ್ ಸಾಂಗ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಫೈನಲಿ ಲ್ಯಾಂಡ್ ಆಯಿತು ಫ್ಲೈಟ್. ಇಲ್ಲಿ ಏರ್ಪೋರ್ಟಲ್ಲಿ ನನಗೆ ಒಂದು ಟೆಂಪಲ್ ಸ್ಟೈಲು ಒಂದು ಡೆಮೋ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಸೊ ಈಗ ನಾವು ಏರ್ಪೋರ್ಟ್ನಿಂದ ಪೂರಿಗೆ ಟ್ರಾವೆಲ್ ಮಾಡಬೇಕು. ಸೊ ಇಲ್ಲಿ 1.5 hour ಜರ್ನಿ ಆಗುತ್ತೆ ಕ್ಯಾಬೆಲ್ಲ ಅವೈಲೇಬಲ್ ಎಲ್ಲ ಇರುತ್ತೆ ಇಲ್ಲಿ. ಸೊ ಇದಾದಮೇಲೆ ನಾನು ಕ್ಯಾಬಲ್ಲಿ ಕುತ್ಕೊಂಡು ಒಂದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಕೂಡ ಹಾಕ್ತೀನಿ, ಮೈ ಕೃಷ್ಣ ಇಸ್ ಕಾಲಿಂಗ್ ಅಂತೇಳಿ. ಬಿಕಾಸ್ ನಾನು ಯಾರಿಗೂ ಇನ್ಫಾರ್ಮ್ ಮಾಡಿರಲ್ಲ. ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನೋದು ಕೂಡ ಗೊತ್ತಿರಲ್ಲ. ಜಸ್ಟ್ ಮೈ ಕೃಷ್ಣ ಇಸ್ ಕಾಲಿಂಗ್ ಅಂತ ಹಾಕಿರ್ತೀನಿ ಅಷ್ಟೇ. ಸೊ ನಾವು ಪೂರಿಗೆ ರೀಚ್ ಆಗೋದಕ್ಕೆ ಈವ್ನಿಂಗ್ ಆಗುತ್ತೆ. ಸೊ ಇಲ್ಲಿ ನಾವು ರಥಯಾತ್ರೆ ರೋಡಲ್ಲಿ ಬರ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ ನೋಡಿ, ರಥ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ಸೊ ನಾಳೆ ರಥಯಾತ್ರೆ ಇದೆ ಅಂತ ಹೇಳಿದರೆ ಇವಾಗಲೇ ಎಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ರೆಡಿ ಮಾಡಿದ್ರು. ಆ್ಯಂಡ್ ನಾವಿಲ್ಲಿ ಟೆಂಪಲಿಂದ ನಾವು 2-3 ಕಿಲೋಮೀಟರ್ ದೂರದಲ್ಲಿರೋ ಒಂದು ಹೋಟೆಲ್ನಲ್ಲಿ ಸ್ಟೇ ಆಗಿರ್ತೀವಿ. ಅಲ್ಲಿ ನಿಯರ್ ಬೀಚ್ ಇದೆ. ಸೊ ಟೆಂಪಲ್ ನಿಯರ್ ಯಾವುದೇ ರೂಮ್ಸ್ ಹೋಟೆಲ್ಸ್ ಏನೂ ಅವೈಲೇಬಲ್ ಇರೋದಿಲ್ಲ. ಆ್ಯಂಡ್ ಯಾವುದೇ ವೆಹಿಕಲ್ ಕೂಡ ಬಿಡೋದಿಲ್ಲ 2-3 ಕಿಲೋಮೀಟರ್. ಸೊ ಇಲ್ಲಿ ರಥಯಾತ್ರೆ ಸ್ಟಾರ್ಟ್ ಆಗಬೇಕು ಅಂತ ಅಂದರೆ ಟೆಂಪಲಿನ ಮುಖ್ಯ ದ್ವಾರ, ಸಿಂಹದ್ವಾರ ಅಂತ ಕರೀತಾರೆ. ಸೊ ಅಲ್ಲಿಂದ ರಥಗಳು ಸ್ಟಾರ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ರಾತ್ರಿನೇ ರಥನ ತಗೊಂಡು ಹೋಗ್ಬಿಟ್ಟು ಟೆಂಪಲಿನ ಸಿಂಹದ್ವಾರದ ಮುಂದೆ ಸಾಲಾಗಿ ನಿಲ್ಲಿಸ್ತಾರೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ತೊಗೊಂಡು ಹೋಗಿ ನಿಲ್ಲಿಸ್ತಾರೆ ಅಲ್ಲಿ. ಸೊ ಇದಾದಮೇಲೆ ನಾನು ನೈಟು ಮತ್ತೆ ರೂಮ್ಗೆ ಹೋಗ್ಬಿಟ್ಟು ಸ್ಟೇ ಆಗಿ ಮತ್ತು ನಾನು ನೆಕ್ಸ್ಟ್ ಡೇ ನಾನು ಈವ್ನಿಂಗ್ ಬರ್ತೀನಿ. ಸೊ 4 o'clock ಸ್ಟಾರ್ಟ್ ಆಗುತ್ತೆ ಇಲ್ಲಿ ರಥಯಾತ್ರೆ ನೆಕ್ಸ್ಟ್ ಡೇಯಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಓಲ್ಡ್ ಟ್ರೈಬ್ಸ್ ಅಂತ ಹೇಳ್ಬೋದು. ಇವ್ರ ಪದ್ಧತಿ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೆವಿ ಕ್ರೌಡ್ ಕೂಡ ಇತ್ತು. ಆ್ಯಂಡ್ ನಾನು ಸ್ವಲ್ಪ ಜಾಯ್ನ್ ಆಗಿ 1-2 ಸ್ಟೆಪ್ ಹಾಕಿದ್ದೆ. ಬಟ್ ಅದ್ರದ್ದೆಲ್ಲ ವಿಡಿಯೋ ಇರಲಿಲ್ಲ ಇಲ್ಲಿ. ಆ್ಯಂಡ್ ಇವ್ರ ಥರನೇ ಸುಮಾರು ಬೇರೆ ಎಲ್ಲ ಕೆಲವೊಬ್ಬರು ಇಸ್ಕಾನವ್ರು ಕೂಡ ಆಗಿರ್ಬೋದು, ಭಜನ್ಸ್ ಕೀರ್ತನ. ಆ್ಯಂಡ್ ಕೆಲವೊಂದು ಟೆಂಪಲ್ ಇಂದ ಬಂದಿರೋರು ಕೂಡ ಆಗಿರ್ಬೋದು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮತ್ತು ಇದೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಇಲ್ಲೇನೋ ನೀರು ಥರ ಆಗ್ತಾಯಿದ್ರು. ಬಟ್ ಏನು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಐ ಥಿಂಕ್ ನಂಗೆ ಅನ್ನಿಸ್ದಂಗೆ ಇದು ಸ್ಯಾನಿಟೈಸರ್ ವಾಟರ್ ಅಂತ ಅನಿಸುತ್ತೆ. ತುಂಬ ಕ್ರೌಡ್ ಇರೋದ್ರಿಂದ ಈ ಥರ ಎಲ್ಲ ಆಗ್ತಾಯಿದ್ರು. ಬಟ್ ಕೆಲವೊಂದು ಕೀರ್ತನ ಭಜನ್ಸ್ ಎಲ್ಲ ನಂಗೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಸ್ಕಾನವ್ರು ಕೂಡ ಇಲ್ಲೆಲ್ಲ ಡ್ಯಾನ್ಸ್ ಕೀರ್ತನ ಭಜನ್ಸ್ ಎಲ್ಲ ಮಾಡ್ತಾಯಿದ್ರು. ನಂಗೆ ನೋಡಿ ತುಂಬ ಖುಷಿ ಆಗ್ತಾಯಿತ್ತು ಅದೆಲ್ಲ. ಆ್ಯಂಡ್ ಈ ಕ್ರೌಡಲ್ಲಿ ಇವ್ರು ಯಾವ ಥರ ಮಾಡ್ತಿದ್ರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಹಾಗೆ ಮುಂದೆ ಹೋಗ್ತಾ ನನಗೆ ಒಂದು ದೊಡ್ಡ ಲೈನ್ ಕಾಣಿಸುತ್ತೆ. ನನಗೆ ಏನು ಅಂತ ನೋಡೋಕೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನನ್ನಲ್ಲಿ ಅವ್ರಿಗೆ ಕೇಳ್ತೀನಿ ಯಾಕೆ ಏನು ಅಂತ ಹೇಳಿ. ಇವರು ABVP ಅವರು ಇಲ್ಲಿ ಆ್ಯಂಬುಲೆನ್ಸ್ ಮತ್ತು VIP ಜನಕ್ಕೆ ಅಡ್ಡಾಡೋದಕ್ಕೋಸ್ಕರ ಅಂತ ಹೇಳಿ ಈ ಥರ ಮಾಡಿರ್ತಾರೆ. ಸೊ ಫೈನ್, ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾನು ಮಿಸ್ ಆಗಿ ಗೊತ್ತಿಲ್ಲದೇ ಅಲ್ಲೇ ಕ್ರೌಡಲ್ಲಿ ನಾನು ಕೂಡ ಸಿಗಾಕೊಂಡ್ಬಿಟ್ಟೆ. ಸೊ ಕ್ರೌಡ್ ಅಂತೂ ತುಂಬ ಅಂದರೆ ತುಂಬ ಹೆವಿ ಇತ್ತು. ಆ ಕ್ರೌಡಿಂದ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಗಾಡ್ ಕೃಷ್ಣನ ದಯೆಯಿಂದ ನಾನು ನನ್ನ ಹಸ್ಬೆಂಡು ಹೊರಗಡೆ ಬಂದ್ವಿ. ಅದು ಹೆಂಗೋ ಏನೋ ಗೊತ್ತಿಲ್ಲ ನಂಗೆ ಸೀರಿಯಸ್ಲಿ. ಇಲ್ಲಿ ಟಿಕೆಟ್ಸನ್ನ ನೀವು ತೊಗೋಬೇಕು ಅಂತ ಅಂದರೆ ಟಿಕೆಟ್ಸ್ನ 6 months ಮತ್ತು 8 months ಮುಂಚೆನೇ ನೀವು ಟಿಕೆಟ್ನ ಬುಕ್ ಮಾಡಬೇಕಾಗತ್ತೆ ರಥಯಾತ್ರೆ ನೋಡಬೇಕು ಅಂದರೆ.
ವಿಡಿಯೋನ ಹಾಗೆ ಕಂಟಿನ್ಯೂ ನೋಡ್ತಾ ಇರಿ. ನಾನು ಟಿಕೆಟ್ಸ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಮಗೂ ಕೂಡ ಟಿಕೆಟ್ ಸಿಕ್ತು. ಅದು ನಮಗೆ ರಥಯಾತ್ರಾ ಮುಂದೆ ಟೆಂಪಲ್ ಮುಂದ್ಗಡೆನೇ ನಮಗೆ ಸಿಕ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆ ಕ್ರೌಡಲ್ಲಿ ಇನ್ ಕೇಸ್ ನಾನೇನಾದರೂ ಸಿಗಾಕೊಂಡಿದ್ರೆ ನಾನು ಸೀರಿಯಸ್ಲಿ ಆ್ಯಂಬುಲೆನ್ಸಲ್ಲಿ ಇರ್ತಾಯಿದ್ದೆ. ಸೊ ಅವತ್ತಿನ ದಿನ ಆ್ಯಂಬುಲೆನ್ಸಲ್ಲಿ 600 ಜನ ಏನೋ ಕಾಲು ತುಳಿತದಿಂದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ಅದರಲ್ಲಿ 100 ಜನ ಏನೋ ಸತ್ತೋದ್ರು ಅನ್ನೋ ನ್ಯೂಸ್ ಬಂತು. ಸೊ ನನಗೆ ಟಿಕೆಟ್ಸ್ ಸಿಕ್ತು. ಮಳೆ ಕೂಡ ಸ್ಟಾರ್ಟ್ ಆಗ್ತಾಯಿತ್ತು. ವೆಯ್ಟ್ ಮಾಡ್ತಾಯಿದ್ದೆ. ಸೊ ಜಗನ್ನಾಥನ ರಥಯಾತ್ರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಂಗೆ ದರ್ಶನ ಯಾವಾಗ ಸಿಗುತ್ತೆ ಅಂತ ಹೇಳಿ. ಸೊ ಅಷ್ಟರಲ್ಲೇ ಬ್ಯಾಕ್ ಟು ಬ್ಯಾಕ್ 5 ಮಿನಿಟ್ಸ್ ಒನ್ಸ್ ಏನೋ ಈ ಥರ ಹಿಂಗೆ ಆ್ಯಂಬುಲೆನ್ಸ್ಗೆ ಜನಗಳನ್ನ ತೊಗೊಂಡು ಹೋಗೋದನ್ನ ನಂಗೆ ನೋಡ್ಬಿಟ್ಟು ತುಂಬ ಬೇಜಾರು ಕೂಡ ಆಯಿತು ಅಲ್ಲಿ. ಸೊ ಫೈನಲಿ ಇಲ್ಲಿ ರಥಯಾತ್ರೆನ ನೋಡೋ ಭಾಗ್ಯ ಸಿಕ್ತು ನನಗೆ. ಸ್ಟಾರ್ಟ್ ಆಗ್ತಾ ಇದೆ ಈಗ ಮಳೇಲಿ. ಸೊ ನಮಗೆ ಟಿಕೆಟ್ ಸಿಕ್ಕಿರೋದು ಟೆಂಪಲ್ ಆಪೋಸಿಟಲ್ಲೇ. ನಮಗೆ ಟಿಕೆಟ್ ಸಿಕ್ಕಿರೋ ಪ್ರೈಸ್ ಬಂದುಬಿಟ್ಟು 4001 ಇರುತ್ತೆ. ನನಗೆ ನನ್ನ ಹಸ್ಬೆಂಡ್ಗೆ 2 ಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು 2 ತೊಗೊಂಡಿರ್ತೀವಿ. ಸೊ ನಂದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳ್ಬೋದು, ಅದೃಷ್ಟನೇ ಅಂತ ಹೇಳ್ಬೋದು. ದೇವರನ್ನ, ಕೃಷ್ಣನ, ಜಗನ್ನಾಥನ ಇಷ್ಟೊಂದು ಹತ್ರದಿಂದ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಕಣ್ಣಲ್ಲಿ ಕಂಟಿನ್ಯೂಸ್ ನೀರು ಮತ್ತು ಜೊತೆಲಿ ಮಳೆ ಕೂಡ ಬರ್ತಾ ಇತ್ತು. ನನಗಂತೂ ನನಗೆ ಎಷ್ಟು ಖುಷಿಯಾಗಿದ್ದೆ ಅಂದರೆ ಆ ಟೆಂಪಲ್ ನೋಡೋದಕ್ಕೂ, ಆ ಸುದರ್ಶನ ಚಕ್ರ, ಮಳೇಲಿ ಜಗನ್ನಾಥನ ದರ್ಶನ ನನಗಂತೂ ನೇರವಾಗಿ ಕೂತ್ಕೊಂಡಿದ್ದೆ. ತುಂಬ ಖುಷಿಯಾಗಿದೆ. ಸೊ ಅದೇ ಟೈಮಲ್ಲೇ ಟೆಂಪಲ್ ಮೇಲೆ ಧ್ವಜನ ಚೇಂಜ್ ಕೂಡ ಮಾಡ್ತಾರೆ. ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ತೊಗೊಂಡಿರೋ ಟಿಕೆಟಲ್ಲಿ ನಮಗೆ ಲಂಚು, ಸ್ನ್ಯಾಕ್ಸು ಮತ್ತು ಈ ಥರ CCTV ಕೂಡ ಅವೈಲೇಬಲ್ ಇತ್ತು. ಆ್ಯಂಡ್ ವಾಶ್ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಈ ಸಲ ಪೂರಿ ಜಗನ್ನಾಥದಲ್ಲಿ ಒಂದು ಪವಾಡನೆ ಅಂತ ಹೇಳ್ಬೋದು. ಪೂರಿ ರಥಯಾತ್ರೆ ಅಂದರೆ ಜಗನ್ನಾಥನ ರಥಯಾತ್ರೆ ಇಡೀ ರಾತ್ರಿ ನಡು ರೋಡಲ್ಲೇ ನಿಲ್ಲುತ್ತೆ, ಮೂವ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಡೇ ಮೂವ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಜಗನ್ನಾಥನ ಒಬ್ಬ ಭಕ್ತ ಪೂರಿಗೆ ಪಾದಯಾತ್ರೆ ಮೂಲಕ ಬರ್ತಾರೆ. ಸೊ ಹಾಗಾಗಿ ಅವ್ರು ಬರೋದು ತಡ ಆಗುತ್ತೆ. ಅದಕ್ಕೋಸ್ಕರ ರಥ ಮೂವ್ ಆಗೋಲ್ಲ, ನೆಕ್ಸ್ಟ್ ಡೇ ಮೂವ್ ಆಗುತ್ತೆ. ಸೊ ಇದೇ ನೋಡಿ, ನಿಮ್ಮ ಭಕ್ತಿ ನಿಜವಾಗಿದ್ದರೆ ದೇವ್ರು ನಮಗೋಸ್ಕರನೇ ಕಾಯ್ತಾ ಇರ್ತಾನೆ ಅಂತ ಅನ್ನೋದಕ್ಕೆ. ಸೊ ಇದಾದಮೇಲೆ ಟೆಂಪಲಲ್ಲಿ ನಮಗೆ ಪ್ರಸಾದ ಸಿಗುತ್ತೆ. ಆ ಪ್ರಸಾದ ಕೂಡ ಚಾರ್ಜೇಬಲ್ ಆಗುತ್ತೆ. ಸೊ ನಾವಿಲ್ಲಿ 200 ಕೊಟ್ಬಿಟ್ಟು ಒಂದು ಪ್ರಸಾದ ತೊಗೊಂಡು ನಾವು ಶೇರ್ ಮಾಡಿಕೊಂಡು ಹಾಗೆ ಟೆಂಪಲ್ ಇನ್ನೊಂದು ಸಲ ನಾನು ನೋಡಿಕೊಂಡು ಅಲ್ಲಿಂದ ಬೀಚ್ಗೆ ಹೋಗ್ತೀನಿ, ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ. ಸೊ ಬೀಚಲ್ಲಿ ಈ ಥರ ಎಲ್ಲ ಇತ್ತು. ಸೊ ನಾನು ನೈಟ್ ಬೀಚಲ್ಲಿ ನನಗೆ ಹೋಗಿ ಆಟಾಡೋದಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಮಣ್ಣಲ್ಲೆಲ್ಲ ನಾನು ಈ ಥರ ಆಟಾಡ್ತಾ ಇದ್ದೆ. ಆ್ಯಂಡ್ RK ಅಂತ ಕೂಡ ಬರಿತಾ ಇದ್ದೆ. ತುಂಬ ಜನ RK ಅಂತ ಅಂದರೆ ನಿನ್ನ ಹಸ್ಬೆಂಡ್ ನೇಮ್ ಅಂತ ಹೇಳ್ತಾರೆ. ಹೌದು, ಬಟ್ ನಾನು RK ಅಂತ ಬರೆಯೋದು ರಾಧೆ ಮತ್ತು ಕೃಷ್ಣ ಅಂತ ಹೇಳಿ ಕೂಡ ಬರಿತೀನಿ. ಸೊ ನಾನು ರೂಮ್ಗೆ ಬಂದು ಯೋಚನೆ ಮಾಡ್ತಾ ಇರ್ತೇನೆ, ಇಡೀ ರಾತ್ರಿ ಜಗನ್ನಾಥನ ರಥ ರೋಡಲ್ಲೇ ಇರುತ್ತಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾನು ಅಲ್ಲೇ ಹೋಗ್ಬೋದಲ್ಲ ಅನ್ನೋದು ಕೂಡ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಅಲ್ಲಿ ಹೋಗೋದಕ್ಕಾಗಲ್ಲ, ತುಂಬ ಹೆವಿ ಕ್ರೌಡ್ ಇರುತ್ತೆ. ಸೊ ನಾನು ಮತ್ತೆ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಹೋಗಿದ್ದೆ. ನಾನು 4 o'clockಗೆ ಹೋಗಿದ್ದೆ. ಚೆನ್ನಾಗಿ ಹತ್ತಿರದಿಂದ ಕೂಡ ದರ್ಶನ ಆಯಿತು. ಆ್ಯಂಡ್ ಒಂದು ಆರತಿ ಕೂಡ ನಾನು ಮಾಡಿದೆ. ತುಂಬ ಚೆನ್ನಾಗಾಯಿತು. ಜಗನ್ನಾಥಂದು ಫ್ಲವರ್ಸು, ತುಳಸಿ ಎಲ್ಲ ಸಿಕ್ತು. ನನಗೆ ತುಂಬ ಖುಷಿಯಾಗಿದೆ. ಸೊ ರಥಯಾತ್ರೆ ಮುಗ್ದಾದ್ಮೇಲೆ ನಾವಿಲ್ಲಿ ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಕೋನಾರ್ಕ್ ಪ್ಲ್ಯಾನ್ ಇತ್ತು. ಸೊ ಆನ್ ದಿ ವೇ ನಮಗೆ ಒಂದು ಬೀಚ್ ಹತ್ರ ಈ ಥರ ಸೆಟ್ಟೆಲ್ಲ ಹಾಕಿದ್ರು, ತುಂಬ ಚೆನ್ನಾಗಂತ ಅನ್ನಿಸ್ತು. ಇಲ್ಲಿ ನಾನು ಒಂದೆರಡು ಫೋಟೋಸ್ ವೀಡಿಯೋಸ್ ನಾನು ಮಾಡಿಸ್ಕೊಂಡಾದ್ಮೇಲೆ ಆನ್ ದಿ ವೇ ಮತ್ತು ಒಡಿಸ್ಸಾ ಫೇಮಸ್ ಥಾಲಿ ಕೂಡ ನಾನು ಟ್ರೈ ಮಾಡಿದೆ. ಕೋನಾರ್ಕ್ ಟೆಂಪಲ್ ಆಪೋಸಿಟಲ್ಲೇ ಇತ್ತು ಕೂಡ, ಅದು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಅದಾದಮೇಲೆ ನಾನು ಕೋನಾರ್ಕ್ ಟೆಂಪಲ್ ಅಂದರೆ ಸನ್ ಟೆಂಪಲ್ ಇರುತ್ತಲ್ಲ, ಅದ್ರ ಮುಂದೆ ಒಂದೆರಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಂಡೆ. ಸನ್ ಟೆಂಪಲ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದಾದಮೇಲೆ ನಾವು ಬಂದುಬಿಟ್ಟು ರೂಮಿಗೆ ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಡೇ ನನಗೆ ಮತ್ತೆ ದರ್ಶನ ಬೇಕಾಗಿತ್ತು ಜಗನ್ನಾಥಂದು. ಸೊ ಕುಂತಿ ಟೆಂಪಲ್ಗೆ ರಥಗಳು ಮೂವ್ ಆಗಿ ಅಲ್ಲೇ ಹೊರಗಡೆನೇ ಇರುತ್ತೆ, ಒಳಗಡೆ ಹೋಗಲ್ಲ ಇಷ್ಟು ದಿನ ತನಕ ಅಂತ ಹೇಳಿ. ಸೊ ಇಲ್ಲಿ ದರ್ಶನ ಕೂಡ ರೋಡಲ್ಲಾಗುತ್ತೆ ನಿಮಗೆ. ಸೊ ದರ್ಶನ ತುಂಬ ಹತ್ರದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲೂ ಕೂಡ ಹೆವಿ ಕ್ರೌಡ್ ಇರುತ್ತೆ. ಇಲ್ಲಿ ನಮಗೆ ತುಳಸಿ ಪ್ರಸಾದ ಕೂಡ ಎಲ್ಲ ಸಿಗುತ್ತೆ. ಆ್ಯಂಡ್ ನಾನು ನಿಮಗೆಲ್ಲ ಸಜೆಸ್ಟ್ ಮಾಡೋದು ಅಂದರೆ, ನೀವು ಟೆಂಪಲಲ್ಲೇ ದರ್ಶನ ತೊಗೊಂಡು ಸಿಂಹದ್ವಾರ ಮೂಲಕ ರಿಟರ್ನ್ ಬರಬೇಕು. ರಿಟರ್ನ್ ಬರ್ತಾ ಅಲ್ಲಿ ಒಂದು ಮೆಟ್ಟಿಲ್ ಇರುತ್ತೆ. ಆ ಮೆಟ್ಟಿಲ್ ಮಾತ್ರ ನಿಮಗೆ ಕಲರ್ ಡಿಫ್ರೆಂಟ್ ಆಗಿರುತ್ತೆ. ಆ ಮೆಟ್ಟಿಲ್ ಮೇಲೆ ಹೆಜ್ಜೆ ಇಡ್ತೇನೆ ನೀವು ಮೆಟ್ಟಿಲನ್ನ ಕ್ರಾಸ್ ಮಾಡಿಬಿಟ್ಟು ಸೊ ಅಲ್ಲಿಂದ ನೀವು ರಿಟರ್ನ್ ಬರಬೇಕು ದರ್ಶನ ಮುಗಿಸ್ಕೊಂಡು. ಅದು ನಮಗೆ ಪುರಿ ಜಗನ್ನಾಥ ರಥ ಹತ್ರ ಫುಲ್ಫಿಲ್ ಆಗುತ್ತೆ. ಅದಾದಮೇಲೆ ನಾವು ಬೇಡಿ ಹನುಮಾನ್ ಟೆಂಪಲ್ದು ಕೂಡ ದರ್ಶನ ಮಾಡ್ಕೊಂಡು ಬಂದರೆ ಕಂಪ್ಲೀಟ್ ಪುರಿ ಜಗನ್ನಾಥ ರಥ ಹತ್ರ ಫುಲ್ ಆಗುತ್ತೆ ಅಷ್ಟೇ. ಸೊ ಫೈನಲ್ ಆಗಿ ನಾನಿಲ್ಲಿ ಮತ್ತೆ ರಿಟರ್ನ್ ಬರಬೇಕಾದ್ರೆ ಏರ್ಪೋರ್ಟ್ ರೀಚ್ ಆಗ್ತೀನಿ. ಇದು ನನ್ನ ಹ್ಯಾಪಿಯೆಸ್ಟ್ ಟ್ರಾವೆಲ್ ಮೂಮೆಂಟ್ ಆಗಿತ್ತು.
ಆ್ಯಂಡ್ ಇದು ಜಗನ್ನಾಥನ ರಥಯಾತ್ರೆ ಬಗ್ಗೆ ಡೀಟೇಲ್ಸ್ ಆಗಿತ್ತು. ನನಗಿದು ಬೆಸ್ಟ್ ಟ್ರಾವೆಲ್ ಅಂತ ಹೇಳ್ಬೋದು. ಅದಾದಮೇಲೆ ನಾನು ರಿಟರ್ನ್ ಫ್ಲೈಟ್ಗೆ ಬರಬೇಕಾದ್ರೆ ನನಗೆ ಕಪ್ ನೂಡಲ್ಸ್ ತುಂಬ ಇಷ್ಟ. ಸೊ ಹಾಗಾಗಿ ಕಪ್ ನೂಡಲ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಫೈನಲಿ ನಾನಿಲ್ಲಿ ನನ್ನ ಟ್ರಾವೆಲ್ ಮುಗಿಸ್ಕೊಂಡು ನಾನು ಮತ್ತೆ ಹೈದ್ರಾಬಾದ್ಗೆ ರಿಟರ್ನ್ ಆಗ್ತಾ ಇದ್ದೀನಿ. ಸೊ ಇದು ನನ್ನ ಮೊದಲನೇ ವಿಡಿಯೋ ಆಗಿತ್ತು. ನಾನು ಜಾಸ್ತಿ ಟೆಂಪಲ್ ಮತ್ತು ಹೋಲಿ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನಾದರೂ ಡೌಟ್ಸ್ ಇತ್ತು ಟಿಕೆಟ್ಸ್ ಬಗ್ಗೆ, ಜರ್ನಿ ಬಗ್ಗೆ ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ಫೈನಲಾಗಿ ನಾನು ರಿಟರ್ನ್ ಆಗ್ತಾ ಇದ್ದೀನಿ. ಸೊ ತುಂಬ ಹ್ಯಾಪಿಯಾಗಿದ್ದೆ. ಸೊ ಈ ವಿಡಿಯೋನಲ್ಲಿ ನನ್ನ ಪೂರಿ ಯಾತ್ರಾ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳಿ ತೋರಿಸಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನು ನೆಕ್ಸ್ಟ್ ಮತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.